ಕಾಲಕ್ಕೆ ಇವರು ಸಮಾಜವಾದಿಗಳು ಇದ್ದರೂ 2005ರಿಂದ 2010ರವರೆಗೆ ಏನು ಬಿಹಾರನ ಅಭಿವೃದ್ಧಿ ಮಾಡಿದ್ರು ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. 20 ವರ್ಷಗಳವರೆಗೆ ಮುಖ್ಯಮಂತ್ರಿ ಆದಂಥ ನಿತೀಶ್ ಅವ್ರ ಸಾಧನೆ ಏನು ಅನ್ನೋದನ್ನ ಗಮನಿಸಿದಾಗ ನಾವು ಖಚಿತವಾಗಿ ಹೇಳಬೇಕಾಗಿದೆ, ಅತ್ಯಂತ ನುಡಿಯಿಂದ ಹೇಳಬೇಕಾಗಿದೆ. ಏನೂ ಇಲ್ಲಪ್ಪ, ಒಂದು ದೊಡ್ಡ ಶೂನ್ಯ. CM ಕುರ್ಚಿಗಾಗಿ ಇಲ್ಲಿದಲ್ಲೇ ಅಲ್ಲಿದ್ದು ಜಿಲ್ಲೆ ಅನ್ನುವಂಥ ಪಲ್ಟು ರಾಮ್ ಹೆಸರು ತೆಗೆದುಕೊಂಡಿದ್ದಾನೆ. ಅವ್ರು ಸಾಧನೆ ಅನ್ನಬೇಕಾಗ್ಯದ. 20 ವರ್ಷ ಪೀರಿಯಡ್ ಸಾಲದಲ್ಲ, ಬಹುದೊಡ್ಡ ಸಮಯ. ಇನ್ನೂ ಬೇಕಾದ ಮಾಡಲಿಕ್ಕೆ ಸಾಧ್ಯ ಇತ್ತು, ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರೆ ಇವರ ಕುರ್ಚಿ ದುರಾಸೆ. ಇವತ್ತಿಗೂ ಏನಾಯಿತೋ ಗೊತ್ತಿಲ್ಲ. ಮಗನನ್ನು ಡೆಪ್ಯೂಟಿ CM ಮಾಡೋ ಸಲುವಾಗಿಯೋ ಮತ್ತೆ ಯಾವ ಕಾರಣಕ್ಕಾಗಿಯೋ ಕುರ್ಚಿ ಬಿಟ್ಟುಕೊಟ್ರ, ಅಥವಾ ವಯಸ್ಸು ಅವ್ರನ್ನ ಸೋಲಿಸ್ತಾ ಅವ್ರು ಯಾರು ನಮ್ಮ ಸ್ಥಿತಿಗೆ ಬಂದು ನಿಂತರ, ಇದಕ್ಕೆ ಅವರು ಉತ್ತರ ಹೇಳಬೇಕಾಗಿತ್ತು. ಯಾಕಂದ್ರೆ ಅವ್ರು ಏನು ಹೇಳ್ಕೊಳ್ತಾರೆ ಅಂತ ತಮ್ಮ ಟ್ವಿಟರ್ದಲ್ಲ, ನಾನು ಶಾಸಕನೂ ಆದೆ, ಬಿಹಾರದ ಮೇಲ್ಮನೆ ಸದಸ್ಯನೂ ಆದೆ, ಅದೇ ಕಾಲಕ್ಕೆ ಮುಖ್ಯಮಂತ್ರಿನೂ ಆದೆ, ಲೋಕಸಭಾ ಸದಸ್ಯನೂ ಆಗಿದ್ದೆ. ಈಗ ನನ್ನ ಉಳಿದಿದ್ದು ರಾಜ್ಯಸಭಾ ಸದಸ್ಯ ಆಗುವಂಥದ್ದು ಅದೊಂದು ಆಗಿಬಿಡ್ತು ಅಂತ. ನೋಡ್ರಿ ಎಂಥ ವ್ಯಕ್ತಿ, ಅನೇಕ ರಾಜ್ಯಸಭಾ ಸದಸ್ಯರನ್ನು ತಯಾರು ಮಾಡೋಂಥ ವ್ಯಕ್ತಿ. ಒಬ್ಬ ರಾಜ್ಯಸಭಾ ಸದಸ್ಯರು ಸಾಕಪ್ಪ, ನಮ್ಮ ದೊಡ್ಡ ಗುರಿ ಇದು ಅನ್ನುವಂಥ ಮಾತನ್ನು ನೋಡಿದಾಗ ಸಹಜವಾಗಿ ಒಬ್ಬ ಪ್ರಧಾನಿ ಆಗಬೇಕಿದ್ದಂತಹ ವ್ಯಕ್ತಿ ಇವತ್ತು ರಾಜ್ಯಸಭಾ ಸದಸ್ಯತ್ವಕ್ಕಾಗಿ, ಕೇವಲ ರಾಜ್ಯಸಭಾ ಸದಸ್ಯತ್ವಕ್ಕಾಗಿ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಈ ರೀತಿ ಅರ್ಥ ಅಂತ.